ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ 11ನೇ ಭಾಗ. ಓಕೆನಾ? 11ನೇ ಭಾಗ ನಿಮ್ಮ ಹೇಟರ್ಸ್ಗೇನು ಶಿಕ್ಷೆ ಅಂತ. ಓಕೆ, ಸೊ ನೋಡೋಣ. ಎಸ್ ಬಾಬಾ. ಇದು ಸಾಮೂಹಿಕ ರೀಡಿಂಗ್ ಜೊತೆಗೆ ಸಮಯ ರಹಿತ ರೀಡಿಂಗ್. ಓಕೆನಾ? ಸೊ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗ ಅನ್ವಯಿಸುತ್ತೆ. ಜೊತೆಗೆ ಎಲ್ರಿಗೂ ಎಲ್ಲ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನಾದರೂ ಒಂದು ವಿಷಯ ಅಂತೂ ಡೆಫಿನೆಟಾಗಿ ನಿಮಗಿರುತ್ತೆ, ಒಂದು ಪಾಯಿಂಟ್ ಎಲ್ಲೋ ಒಂದು ಕಡೆ. ಸೊ ಖಂಡಿತ ಫುಲ್ ನೋಡಿ ಕಂಪ್ಲೀಟಾಗಿ. ಓಕೆನಾ? ಎಸ್ ಬಾಬಾ. ಸೊ ಜಡ್ಜ್ಮೆಂಟ್ ಫಸ್ಟ್ ಕಾರ್ಡ್ ಬಂದಿದೆ. ಈಗ ಹೆಂಗಿದೆ ಅಂತಂದರೆ, ಹೇಗಿದಕ್ಕೆ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮನ್ನು ಯಾವ ಥರ ಜನ, ನಿಮ್ಮ ಎನಿಮೀಸ್, ನಿಮ್ಮ ಹೇಟರ್ಸ್ ನಿಮ್ಮನ್ನು ಯಾವ ಥರ ಜಡ್ಜ್ ಮಾಡಿಬಿಟ್ಟಿದ್ರು ಅಂದರೆ, ಬರೀ ಜಡ್ಜ್ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ, ಇಬ್ಬದವ್ರಿಗೂ ಹೇಳಿದ್ರು ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಏನಿತ್ತು ನಿಮ್ಮ ಬಗ್ಗೆ, ಅದನ್ನು ಬರೀ ಅವ್ರ ತನಕ ಇಟ್ಕೊಳ್ಳಿಲ್ಲ, ಎಲ್ಲರಿಗೂ ಹೇಳ್ತಾ ಇದ್ರು ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಮೇ ಬಿ ಲೈಕ್ ಎಷ್ಟು ಘಮಂಡು ನೋಡು ಅನ್ನೋ ಥರನಾ, ಅಥವಾ ಹೇಳಿದ್ದು ಕೇಳೋದಿಲ್ಲ ಅನ್ನೋ ಥರ, ಅಥವಾ ಪ್ರಯೋಜನ ಇಲ್ಲ ಸಮಥಿಂಗ್ ಆ ಥರ. ಆಯಿತಾ? ಓಕೆ, ಆ ಥರ ಏನು ನಡೀತು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಅವರು ಬರೀ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಇರೋರಿಗೆಲ್ಲರಿಗೂ ಹೇಳ್ಕೊಂಬರ್ತಾ ಇದ್ದಾರೆ, ಹೇಳ್ಕೊಂಬಂದು ಜಡ್ಜ್ ಮಾಡಿದ್ದಾರೆ ನಿಮ್ಮನ್ನು ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಇದು ಎನರ್ಜಿ ಪಿಕ್ ಆಗ್ತಾ ಇದೆ. ಎಸ್ ಪಾಪ, ವಾಟ್ ಎಲ್ಸ್? ಸ್ಟಾರ್ ಬಂದಿದೆ ನೋಡಿ. ಸೊ ನೀವು ಸ್ಟಾರ್ ಆ್ಯಕ್ಚುಲಿ, ಅರ್ಥ ಆಯ್ತಾ? ಅರ್ಥೇಂಜಲ್ ನೀವು, ಸ್ಟಾರ್ ಸೀಡ್. ಓಕೆನಾ? ಅರ್ಥೇಂಜಲ್ ಅಂತಾರೆ. ಸೊ ನಿಮ್ಮನ್ನು ಹೋಗಿ ಈ ಥರ ಎಲ್ಲ ಜಡ್ಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡೋಣ ನೆಕ್ಸ್ಟ್ ಇನ್ನೇನಾದ್ರು ಬರುತ್ತಾ ಕಾರ್ಡ್ಸು. ಎಸ್ ಬಾಬಾ. ಓ ಮೈ ಗಾಡ್. ವರ್ಲ್ಡ್. ಓಕೆ, ಸೊ ನೀವೇನು ಮಾಡ್ತಾ ಇದ್ದೀರಾ ಅದು ಗೊತ್ತಿಲ್ಲ, ಬಟ್ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತಲೇ ಹೇಳ್ತಾ ಇರೋದು. ಜಡ್ಜ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ, ತುಂಬ ಒಂಥರ ಮೀನಾಗಿ, ಕೀಳಾಗಿ ನಿಮ್ಮ ಬಗ್ಗೆ ತುಂಬ ಕೀಳಾಗಿ ಜಡ್ಜ್ ಮಾಡಿದ್ರು. ಬರೀ ಜಡ್ಜ್ ಮಾಡಲಿಲ್ಲ, ಇರೋರ ಹತ್ರ ಎಲ್ಲನೂ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವ್ದ್ರ ಬಗ್ಗೆನಾದರೂ ಇರ್ಬೋದು. ಇವಾಗ ಇಲ್ಲಿ ಅರ್ಥೇಂಜಲ್ ಅಂತ ಬರ್ತಾ ಇರೋದ್ರಿಂದ, ಸೊ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಇದು ಜಾಸ್ತಿ ಬರ್ತಾ ಇರೋದು ಲೈಕ್ ಎನರ್ಜಿ ಬರ್ತಾ ಇರೋದು ಸರ್ವೀಸ್ ಅನ್ನೋ ಥರ, ಹೆಲ್ಪಿಂಗ್, ಸರ್ವೀಸಿಂಗ್ ಅಂತ ಬರ್ತಾ ಇದೆ. ಸೊ ಈ ಜಡ್ಜ್ ಏನು ಮಾಡ್ತಾ ಇದ್ರು, ಸೊ ಅದು ವರ್ಲ್ಡ್ ಕಾರ್ಡು ಬಂದಿದೆ ನೋಡಿ. ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಇವಾಗ ಅದು ಪ್ರಪಂಚಕ್ಕೇನೆ ಇವಾಗ ಅರ್ಥ ಆಗ್ತಾ ಇದೆ. ನೀವೇನು ಅನ್ನೋದು ಜನಗಳಿಗೆ ಅರ್ಥ ಆಗ್ತಿದೆ ಅಂತಿದ್ದಾರೆ. ಅಂದರೆ ಪ್ರಪಂಚ ಅಂತಲೇ ಅಲ್ಲ, ಇವಾಗ ಅವ್ರು ಯಾರ್ಯಾರಿಗೆ ಹೇಳಿದ್ರು, ಆಯಿತಾ? ಸೊ ಅವ್ರಿಗೆಲ್ಲ ಸತ್ಯತೆ ಗೊತ್ತಾಗ್ತಾ ಇದೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಎಸ್ ಬಾಬಾ. ನೋಡಿ, ನೀವೇನೋ ನೆಗೆಟಿವ್ ಮಾಡ್ತೀರಾ ಅಂತೆಲ್ಲ ಹೇಳಿದ್ದಾರೆ ಅಂತ ಬರ್ತಾ ಇದೆ ಇಲ್ಲಿ. ಇದು ಆ್ಯಕ್ಚುಲಿ ಹೈ ಪ್ರಿಸ್ಟಸ್ ಬಂದಿದೆ. ಓಕೆನಾ? ಸೊ ಹೈ ಪ್ರಿಸ್ಟಸ್ ಅಂದರೆ ಒಂಥರ ಮ್ಯಾಜಿಕಲ್ ಅಂತಲೂ ಇರ್ಬೋದು, ಅಥವಾ ವೆರಿ ಇಂಟ್ಯೂಟಿವ್ ಇರುತ್ತೆ,
ಸಮಥಿಂಗ್ ಸೀಕ್ರೆಟ್, ಸ್ವಲ್ಪ ಸೀಕ್ರೆಟ್ ಮೇಂಟೈನ್ ಮಾಡೋ ಥರ ಅಂತಲೂ ಇರುತ್ತೆ, ಆಯಿತಾ. ಸೊ ಅಂದರೆ ನೀವು ಅದೇನೋ ಒಂಥರ ಸೀಕ್ರೆಟಾಗಿ ನೀವೇನೋ ಮಾಡ್ತಾ ಇದ್ದೀರಾ, ಆದರೆ ಅದು ಸರಿ ಇಲ್ಲ, ಏನೋ ನೆಗೆಟಿವ್ ಮಾಡ್ತಾ ಇದ್ದೀರಾ ಅನ್ನೋ ಥರ. ನಾನು ಸರ್ವೀಸ್ ಅಂತ ಹೇಳಿದೆ ಅನ್ಕೋತೀನಿ. ಸೊ ನೀವೇನು ಮಾಡ್ತಾ ಇದ್ದೀರಾ ಕೆಲಸ ನಿಮಗೆ ಗೊತ್ತು. ಸೊ ಅದು ನೆಗೆಟಿವ್ ಏನೋ ಮಾಡ್ತಾ ಇದ್ದೀರಾ ನೀವು ಅಂತ ಜಡ್ಜ್ ಮಾಡಿ, ಬರೀ ಅವ್ರ ತನಕ ಇಟ್ಕೊಂಡಿಲ್ಲ, ಅದನ್ನು ಯಾವ್ರ ಪರಿಚಯಸ್ಥರು ಇರ್ಬೋದು ಅಥವಾ ಯಾರಾದರೂ ಇರ್ಬೋದು ಅವ್ರಿಗೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊ ಅದು ಇವಾಗ ಉಲ್ಟಾ ಹೊಡಿತಾ ಇದೆ ಅವ್ರಿಗೇನೇನೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಅಂತಂದರೆ, ನೀವು ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ನೀವು ಯಾವ ಥರ ಶೈನ್ ಆಗ್ತಾ ಇದ್ದೀರಾ, ಸ್ಟಾರ್ ಕಾರ್ಡ್ ಇದು, ಆಯಿತಾ. ಸೊ ನೀವು ಯಾವ ಥರ ಪಳ್ಳ ಪಳ್ಳ ಅಂತ ಶೈನ್ ಆಗ್ತಾ ಇದ್ದೀರಾ, ಅದೇನಾಗ್ತಾ ಇದೆ ಅಂತಂದರೆ, ಜನಕ್ಕೆ ಯಾರಿಗೆಲ್ಲ ಹೇಳಿದ್ರು ಇರ್ಬೋದು ಅಥವಾ ಪ್ರಪಂಚಕ್ಕಿರ್ಬೋದು, ಏನಾದರೂ ಇರ್ಬೋದು. ಸೊ ಅಂತೂ ನೀವು ಮಾಡ್ತಾ ಇದ್ದಿದ್ದು ನೆಗೆಟಿವ್ ಅಲ್ಲ, ನ್ಯಾಯಬದ್ಧವಾಗಿ ಲೈಕ್ ಹೆಲ್ಪ್ ಆಗೋ ಥರ ನೀವೇನೋ ಮಾಡ್ತಾಯಿದ್ರಿ, ಆ ಥರ ಜಡ್ಜ್ ಮಾಡಬಾರ್ದು. ಏನಾದ್ರು ಗೊತ್ತಿದ್ದರೆ ಕರೆಕ್ಟಾಗಿ ಅಷ್ಟೇ ಮಾತಾಡಬೇಕು. ಅವ್ರೇನು ಮಾಡ್ತಿದ್ದಾರೆ ಅಥವಾ ಗೊತ್ತಿಲ್ಲದೆ ಇದ್ದರೆ ಆ ಥರ ಎಲ್ಲ ತಪ್ಪಾಗಿ ಮಾತಾಡಬಾರ್ದು. ಅವಾಗೇನಾಗುತ್ತೆ ಅಂತಂದರೆ, ಇದು ಬರ್ತಾ ಇರೋ ಕಾರ್ಡ್ ನೋಡಿದ್ರೆ ಇಲ್ಲಿ ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಮೇ ಬಿ ನೀವು ಟ್ಯಾರೋ ರೀಡಿಂಗು ಮಾಡ್ತಾ ಇರ್ಬೋದು, ಅಥವಾ ಇಲ್ಲಿ ನೋಡಿ ಆ್ಯಕ್ಚುಲಿ ಅವ್ರ ಕೈಯಲ್ಲಿ ವಾಂಡ್ಸ್ ಇದೆ, ಓಕೆನಾ. ಸೊ ನೀವೇನಾದರೂ ಹೀಲಿಂಗ್ ಮಾಡ್ತಾ ಇರ್ಬೋದು, ಆಯಿತಾ. ಮತ್ತು ಇದು ಇಂಟ್ಯೂಟಿವ್ ವರ್ಕ್ ಇರ್ಬೋದು, ಹೀಲಿಂಗ್ ಕೆಲಸ ಮಾಡ್ತಾ ಇರ್ಬೋದು, ಟ್ಯಾರೋ ರೀಡಿಂಗ್ ಮಾಡ್ತಾ ಇರ್ಬೋದು. ಸೊ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಆಯ್ತಾಯ್ತಾ. ಸೊ ಅದನ್ನು ನೀವೇನು ಮಾಡ್ತಾ ಇದ್ದೀರಾ ಅದು ಏನೋ ಸಮಥಿಂಗ್ ನೆಗೆಟಿವ್ ಮಾಡ್ತಾ ಇದ್ದೀರಾ ಅನ್ನೋ ಥರ. ಹೈ ಪ್ರಿಸ್ಟಸ್ ಬಂದಿರೋದಂತೂ ಮೂನ್ ಸೈಕಲ್ ತೋರಿಸ್ತಾರೆ ನೋಡಿ ಇಲ್ಲಿ, ಆಯಿತಾ. ಸೊ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಅಪಪ್ರಚಾರ ಮಾಡಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಯಾವಾಗಲೂ ಒಂದು ಹದ್ದಿನ ಕಣ್ಣಿತ್ತು ಅಂತಲೂ ತೋರಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಒಂದು ಹದ್ದಿನ ಕಣ್ಣಿತ್ತು ಯಾವಾಗ್ಲೂ. ನೀವು ಯಾವ ಥರ ಏನು ಹೇಳ್ತಾರೆ, ನೀವು ಯಾವ ಥರ ರಿಸೀವ್ ಮಾಡ್ತೀರಾ ಅಥವಾ ನೀವು ಯಾವ ಥರ ನಡವಳಿಕೆ ಯಾವ ಥರ ಇರುತ್ತೆ ನಿಮ್ಮ ಜನಗಳ ಜೊತೆ, ಅದ್ರ ಮೇಲೂ ಕಣ್ಣಿತ್ತು. ಜನ ನಿಮ್ಮನ್ನು ಯಾವ ಥರ ಮಾತಾಡ್ತಾರೆ ಅದ್ರ ಮೇಲೂ ಕಣ್ಣಿತ್ತು. ಒಂಥರ ಹೇಟ್ರೆಡ್ನೆಸ್ ಇತ್ತು, ಮನಸ್ಸಲ್ಲೇನೇ ಹೇಟ್ರೆಡ್ನೆಸ್ ಇತ್ತು ಅಂತಲೂ ತೋರಿಸ್ತಾ ಇದ್ದಾರೆ, ಅರ್ಥ ಆಯ್ತಾ. ಓಕೆ, ಬೇರೆ ಇನ್ನೇನು ಹೇಳ್ತಾರೆ ನೋಡೋಣ. ಸೊ ಇವಾಗ ಇಷ್ಟೇ, ಇದು ಎನರ್ಜಿ ಯಾವ ಥರ ಬರ್ತಾ ಇದೆ ಅಂದರೆ ಇಷ್ಟೇ ಅಲ್ಲ, ಇದು ಯಾವ ಥರ ಅಂತಂದರೆ ನೇಮ್ ಸ್ಲ್ಯಾಂಡರ್ ಮಾಡಿರೋದು ಇದು. ಇಟ್ಸ್ ಅಫೆನ್ಸ್ ಇದು ಆ್ಯಕ್ಚುಲಿ, ಹ್ಯೂಜ್ ಅಫೆನ್ಸ್. ಈ ಥರ ಮಾಡಬಾರ್ದು. ಲೈಕ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲದೇನೆ ಏನೋ ಒಂದು ನೆಗೆಟಿವ್ ಮಾಡ್ತಾ ಇದೆಯಾ, ಮಾಡ್ತಾ ಇದ್ದಾನೆ ಅಥವಾ ಮಾಡ್ತಾ ಇದ್ದಾಳೆ, ನೀವು ಗೊತ್ತು, ನೀವು ಯಾರು ನೋಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಬಗ್ಗೆ ಈ ಥರ ಎಲ್ಲ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದು ತುಂಬ ಹ್ಯೂಜ್ ಮಿಸ್ಟೇಕ್ ಮಾಡಿರೋದು. ಸೊ ಅದು ಏನಾಗ್ತಾ ಇದೆ, ನಿಮ್ಮ ಬಗ್ಗೆ ಏನು ಅಪಪ್ರಚಾರ ಮಾಡಿದ್ರು ಜನಗಳಿಗೆ ತಾನೇ ಗೊತ್ತಾಗ್ತಾ ಇದೆ, ನೀವು ನಿಜನ ಸುಳ್ಳ ಮೋಸನ. ಇದು ಇನ್ನೂ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಬಗ್ಗೆ. ನೀವೇನು ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ ನೋಡ್ತಾ ಇದ್ದಾರೆ ಜನ ನಿಮ್ಮನ್ನು ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಆ್ಯಂಡ್ ಇಲ್ಲಿ ಟ್ಯಾರೋ ಅಂತ ಇರುತ್ತೆ, ಇಲ್ಲಿ ಬುಕ್ ಇದೆ ನೋಡಿ, ಕಾಣುತ್ತಾ ಇಲ್ವ ಗೊತ್ತಿಲ್ಲ ನನಗೆ, ಟ್ಯಾರೋ ಅಂತ. ಸೊ ಟ್ಯಾರೋ ರೀಡರ್ ಕೂಡ ಇರ್ಬೋದು ನೀವು. ಜೊತೆಗೆ ಇದು ಪ್ಲಸ್ ಸೈನ್ ಇದೆ, ಆಯಿತಾ. ಸೊ ಹಾಗಾಗಿ ಹೀಲಿಂಗ್ ಕೂಡ ಮಾಡ್ತಾ ಇರ್ಬೋದು ನೀವು, ಓಕೆನಾ. ಸೊ ಇವಾಗ ಏನಾಗ್ತಾ ಇದೆ ಅಂತಂದರೆ ಜನಗಳಿಗೆ, ಅಂದರೆ ಅವ್ರು ಯಾರ್ಯಾರ ಹತ್ರ ಹೋಗಿ ಹೇಳಿದ್ರು ಆ ಥರ ಏನೋ ನೀವು ನೆಗೆಟಿವ್ ಮಾಡ್ತಾ ಇದ್ದೀರಾ ಆ ಥರ ಹುಷಾರು ಅಂತೆಲ್ಲ. ಸೊ ಮೇ ಬಿ ನಿಮ್ಗೊಂದು ಪಾಯಿಂಟಲ್ಲಿ ಅನಿಸಿರ್ಬೋದು, ಯಾಕೆ ಇಷ್ಟೊಂದು ಎಲ್ಲರೂ ಕ್ಲೋಸ್ ಆಗಿದ್ರು ಈಗ ಸಡನ್ನಾಗಿ ಎಲ್ಲ ದೂರ ಆಗ್ತಾ ಇದ್ದಾರಲ್ಲ, ಅಥವಾ ಯಾಕೆ ಏನೋ ಒಂಥರ ಮಾತಿನ ವರ್ಚಸ್ಸಲ್ಲೂ ನಿಮ್ಗೆ ಅರ್ಥ ಆಗಿರುತ್ತೆ. ಏಕೆಂದರೆ ನೀವು ಇಂಟ್ಯೂಷನ್ನಲ್ಲಿ ಸಿಕ್ಕಾಬಟ್ಟೆ ಇಂಟ್ಯೂಟಿವ್ ಅಂತ ತೋರಿಸ್ತಾ ಇದ್ದಾರೆ ಆಲ್ರೆಡಿ,
ಓಕೆನಾ. ಸೊ ಯಾರಾದರೂ ನಿಮ್ಮ ಹತ್ರ ಆ ಥರ ಈ ಥರ ನಡ್ಕೊಂಡಿದ್ರೂ ನಿಮ್ಗೆ ಅರ್ಥನೂ ಆಗಿರುತ್ತೆ ಫಸ್ಟ್ ಕ್ಲಾಸಾಗಿ. ಲೈಕ್ ಎಸ್, ಇದಕ್ಕೋಸ್ಕರ ಏನೋ ನಡೆದಿದೆ, ಈ ಥರ ಇರ್ಬೋದು ಅಂತ ನಿಮ್ಗೆ ಆಗಲೇ ಒಂದು ಪಿಕ್ಚರ್ ಹೊಟ್ಟೋಗಿರುತ್ತೆ ತಲೆಯಲ್ಲಿ. ಹೌದು, ಈ ಥರ ಆಗಿತ್ತು, ಸೊ ಇವರೇನೋ ಹೇಳಿರ್ಬೋದೇನೋ ಅಂತಲೂ ಒಂದು ಐಡಿಯಾ ಬಂದಿದೆ ನಿಮ್ಗೆ ಆಗ್ಲೇ ಅಂತಲೂ ಹೇಳ್ತಾ ಇದ್ದಾರೆ. ಬಿಕಾಸ್ ಇದು ಇಂಟ್ಯೂಷನ್ ಕಾರ್ಡ್. ಇಂಟ್ಯೂಟಿವ್ಲಿ ನಿಮಗೆ ಮೈಂಡ್ ಯು ಆರ್ ಕನೆಕ್ಟೆಡ್ ಟು ಯುವರ್ ಹೈಯರ್ ಸೆಲ್ಫ್, ಓಕೆ ಅಂತಲೂ ಹೇಳ್ತಿದ್ದಾರೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಎಲ್ಲ ಆಲ್ ಇಯರ್ ಚಕ್ರಾಸ್ ಏನಿದೆ, ಸೊ ಆಲ್ ಮೇಜರ್ 7 ಚಕ್ರಾಸ್ ಎಲ್ಲ ಬ್ಯಾಲೆನ್ಸ್ ಆಗಿದೆ. ಸೊ ಹಾಗಾಗಿ ನೀವು ಜೊತೆಗೆ ನೀವು ಮೆಡಿಟೇಟು ಮಾಡ್ತಾ ಇರ್ಬೋದು, ನೀವು ಏನು ಹೀಲಿಂಗ್ ವರ್ಕ್ ಏನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು. ಸೊ ಹಾಗಾಗಿ ನೀವು ನಿಮಗೆ ಅರ್ಥ ಆಗಿದೆ ಯಾರು ಏನು ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇದೇನಾಗ್ತಾ ಇದೆ, ಈ ಥರ ಮಾಡಿರೋದು ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾರೆ. ಇವಾಗ ಅವ್ರಿಗೆ ಒಂಥರ ಶೇಮ್ ಅದು. ಲೈಕ್ ಈ ಥರ ನಾನು ಜಡ್ಜ್ ಮಾಡಬಾರ್ದಾಗಿತ್ತು, ಈ ಥರ ಎಲ್ಲ ಮಾತಾಡಬಾರ್ದಾಗಿತ್ತು ನಿಮ್ಮ ಬಗ್ಗೆ ಅಂತ ನೊಂದ್ಕೋತಾ ಇದ್ದಾರೆ ಆ್ಯಕ್ಚುಲಾಗಿ. ಬಟ್ ನೋಡೋಣ ಇದಕ್ಕೇನು ಶಿಕ್ಷೆ ಅಂತ ಒಂದು ನೋಡ್ಬಿಡೋಣ. ಬಾಬಾ ಪ್ಲೀಸ್ ಗೈಡ್. ಸೊ ಇದು ಇರೋ ಪರಿಸ್ಥಿತಿ ಏನು ಅಂತ ತೋರಿಸಿದ್ರು, ಆಯಿತಾ. ಸೊ ನೋಡೋಣ ಈ ಶಿಕ್ಷೆ ಏನು ಬಾಬಾ ಇದಕ್ಕೆ. ಟೆಂಪ್ರೆನ್ಸ್ ನೋಡಿ, ಈಗೇನು ಹೇಳ್ದೆ ಹೇಳಿ ನಾನು, ಸ್ಟಾರ್ ಕಾರ್ಡ್ ಬಂದಿದೆ. ಸೊ ನೀವೆಲ್ಲ ಚಕ್ರಾಸ್ ಬ್ಯಾಲೆನ್ಸ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ. ಅವರ ಲೈಫಲ್ಲಿ ಇಂಬ್ಯಾಲೆನ್ಸ್ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಭಯಂಕರ ಇಂಬ್ಯಾಲೆನ್ಸು ಎಲ್ಲ ಥರನೂ. ಅಂದರೆ ಒಂದು ಅರ್ತ್ ಏಂಜಲ್ನ ಆ ಥರ ಎಲ್ಲ ಅಂದು ಮಾಡಬಾರ್ದು. ಲೈಕ್ ಅಂದರೆ ಯಾರನ್ನೇ ಆಗಲಿ ನಮಗೆ ಗೊತ್ತಿದ್ರೆ ಕರೆಕ್ಟಾಗಿ ಯಾರು ಏನು ಅಂತ ಓಕೆ ಜಡ್ಜ್ ಮಾಡಬೇಕು, ಜೊತೆಗೆ ಮಾತಾಡೋದು ಮಾಡ್ಬೋದು. ಬಟ್ ಇದೇನಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡಿರೋದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ. ಅವ್ರೇನು ಮಾಡೋದು ಏನೋ ಎಲ್ಲ ಬೇಡ, ಯಾವ ಥರ ಮಾತಾಡಿರ್ಬೋದು ಅಂತ ಎಲ್ಲ ನಿಮಗೆ ಅರ್ಥ ಆಗಿರುತ್ತೆ ಇವಾಗ. ಸೊ ಆ ಥರ ಮಾತಾಡಿ ತಪ್ಪು ಮಾಡಿದ್ದಾರೆ. ಆ್ಯಂಡ್ ಅವರ ಲೈಫಲ್ಲಿ ಇಂಬ್ಯಾಲೆನ್ಸ್ ಶುರು ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ನಿಮ್ಗೆ ಒಂದು ಟೈಮಲ್ಲಿ ನಿಮ್ಗೆ ಹೇಳಿದ್ನಲ್ಲ, ಅನಿಸಿತ್ತು ನಿಮಗೆ ಜನ ಯಾಕೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾಯಿದ್ರು, ಈಗ ಯಾಕೆ ಒಂಥರ ದೂರ ಆಗ್ತಾ ಇದ್ದಾರಲ್ಲ, ಯಾಕೆ ಸಡನ್ನಾಗಿ ಚೇಂಜಸ್ ಏನಕ್ಕೆ ಬರ್ತಾ ಇದೆ, ಅಥವಾ ಇನ್ಯಾರೋ ಬಿಹೇವಿಯರಲ್ಲಿ ಯಾಕೆ ಈ ಥರ ಅಂದರು, ನಿಮಗೆ ಅದು ಸಡನ್ನಾಗಿ ಪ್ರಿಕ್ ಆಗ್ತಾ ಇರುತ್ತೆ. ಲೈಕ್ ಏನಾದ್ರು ಒಂದು ವರ್ಡ್ ಚೇಂಜ್ ಆದ್ರೂ ನಿಮಗೆ ಅರ್ಥ ಆಗ್ತಾ ಇರುತ್ತೆ, ಇಲ್ಲ ಏನೋ ಚೇಂಜ್ ಇದೆ, ಏನೋ ಆಗಿದೆ, ಏನು ಓಕೆ 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 ಇವ್ರು ಸಿಕ್ಕಿದ, ಓಕೆ ಇವರೇನೋ ಅಂದಿದ್ದಾರೆ, ಇವರೇನೋ ಮಾತಾಡಿದ್ದಾರೆ. ಅಂದರೆ ಅಷ್ಟು ಕ್ವಿಕ್ಕಾಗಿ ನಿಮ್ಗೆ ಅರ್ಥ ಆಗ್ತಿದೆ. ಯಾಕೆ ಅಂದರೆ ಇಂಟ್ಯೂಷನ್ ಈಸ್ ಹೈ, ನಿಮಗೆ ಇವಾಗ ಅರ್ಥ ಆಗ್ತಾ ಇದೆ ಏನು ಅಂತ, ಓಕೆನಾ. ಸೊ ಇದು ಅದೇ ತೋರಿಸ್ತಾ ಇರೋದು ಆ ಥರ ಇಲ್ಲಿ ಅಂತ. ಸೊ ಇಷ್ಟು ಕೆಟ್ಟದಾಗಿ ಜಡ್ಜ್ ಮಾಡಿದ್ದಾರೆ. ಇವಾಗ ಅವರ ಲೈಫಲ್ಲಿ ಇಂಬ್ಯಾಲೆನ್ಸ್ ಬರ್ತಾ ಇದೆ, ಆಗೋಗಿದೆ, ಶುರು ಆಗೋಗಿದೆ, ಆಗ್ಲೇ ಇಂಬ್ಯಾಲೆನ್ಸ್ ಶುರು ಆಗಿದೆ ಲೈಫಲ್ಲಿ. ಓಕೆ, ಇನ್ನೊಂದು ಕಾರ್ಡ್ ತೆಗೀರಿ ಒಂದು ನಿಮಿಷ. ಎಸ್ ಬಾಬಾ, ಫೈನಲಿ ಇಂಬ್ಯಾಲೆನ್ಸ್ ಆಯಿತು ಅಷ್ಟೇನಾ ಬಾಬಾ? ಮೂನ್ ಸೈಕಲ್ ಬಂದಿದೆ ನೋಡಿ, ಮೂನ್. ಸೊ ಅವ್ರು ಇವಾಗ ಪಶ್ಚಾತ್ತಾಪನೂ ಪಡ್ತಾ ಇದ್ದಾರೆ, ಜೊತೆಗೆ ಅವ್ರಿಗೊಂಥರ ಭಯ ಶುರು ಆಗ್ಬಿಟ್ಟಿದೆಯಂತೆ ನಿಮ್ಮ ಬಗ್ಗೆ. ಇವಾಗ ನಿಮ್ಮನ್ನು ಏನೆಲ್ಲ ಅಂದು ಮಾಡಿದ್ದಾರೆ, ಸೊ ನಿಮ್ಮ ಬಗ್ಗೆನೇ ಒಂದು ರೀತಿ ಭಯ ಬಂದ್ಬಿಟ್ಟಿದೆ ಅವ್ರಿಗೆ. ಸ್ಲೀಪ್ಲೆಸ್ ನೈಟ್ಸ್ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಇದು ಮೂನ್ ಎನರ್ಜಿ ಬಂದಿರೋದು, ಮೂನ್ ಕಾರ್ಡು. ಸೊ ಅವ್ರಿಗೇನೇ ನಿದ್ದೆ ಇಲ್ಲ, ರಾತ್ರಿ ಎಲ್ಲ ಭಯ, ಅಯ್ಯೋ ಈ ಥರ ಅಂದ್ಬಿಟ್ಟಿದ್ದೀನಿ, ಏನಪ್ಪ ನೆಕ್ಸ್ಟು ಅನ್ನೋ ಥರ. ಆ್ಯಂಡ್ ನಿಮ್ಗೆ ಇದಾಗಲೇ ನಿಮಗೆ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರೂ ಬಂದು ಏನೂ ಹೇಳಿಲ್ಲ ನಿಮ್ಮ ಹತ್ರ, ನಿಮ್ಮ ಇಂಟ್ಯೂಷನಿಂದ ನಿಮ್ಗೆ ಅರ್ಥ ಆಗಿದೆ ಯಾರು ಏನು ಮಾತಾಡ್ತಿದ್ದಾರೆ, ಯಾರೇನು ಮಾತಾಡ್ತಿಲ್ಲ, ಯಾರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಗೌರವ ಇಟ್ಟಿದ್ದಾರೆ, ಯಾರು ಒಂದು ಒಳ್ಳೆ ಗೌರವ ಇಟ್ಟಿಲ್ಲ. ಜಸ್ಟ್ ಒಂದು ನಡವಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಹೇಗೆ ಅಂತಂದರೆ ನೀವು ಜಡ್ಜ್ಮೆಂಟ್ ಬಂದಿದೆ ನೋಡಿ, ಹೇಗೆ ಜಡ್ಜ್ ಮಾಡ್ತೀರಾ ಜನಗಳನ್ನ ಅಂತಂದರೆ ಅಷ್ಟು ಚೆನ್ನಾಗಿ ಎನರ್ಜಿ ಚೆಕ್ಕಿಂಗ್ ಇದೆ ನಿಮ್ಮ ಹತ್ರ ಅಂತ, ಆ ಸಿದ್ಧಿ ಆಗಿದೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ.
ಇಂಟ್ಯೂಷನ್ ಕಾರ್ಡ್ ಬಂದಿದೆ, ಜೊತೆಗೆ ಆ ಥರ ಸಿದ್ಧಿ ತಾಯಿ ಮಾತಾ ಒಲ್ದಿದ್ದಾಳೆ ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ, ಆ ಥರ ಸಿದ್ಧಿ ಇದೆ ಅಂತ. ಸೊ ಅವ್ರಿಗೆ ಅದು ನೆನೆಸ್ಕೊಂಡು ಇವಾಗ ಭಯ ಹತ್ಕೊಂಡ್ಬಿಟ್ಟಿದೆ ಅಂತಲೂ ತೋರಿಸ್ತಾ ಇದ್ದಾರೆ. ಯಾವ ಥರ ಭಯ ಅಂದರೆ, ಈ ಥರ ಮಾಡಬಾರ್ದಿತ್ತು, ಒಂಥರ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿರೋದು, ಜನಗಳು ಅಷ್ಟೇ ಅಸಹ್ಯ ಪಟ್ಕೋತಾ ಇಲ್ಲ. ಈಗ ನಿಮಗೆ ಗೊತ್ತಾಗ್ಬಿಟ್ರೆ ಹೆಂಗೆ ನಡೆಸ್ಕೋತೀರಾ ನೀವು ಅಂತ ಆಗಲೇ ನಿಮಗೆ ಗೊತ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆಯಿತಾ, ಆ ಥರ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಟೆಂಪ್ರೆನ್ಸ್ ಕೊಟ್ಟಿರೋದ್ರಿಂದನೂ ಅರ್ಥೇಂಜಲ್ಲೇನೆ. ನಾನು ಹೇಳಿದೆ ನೋಡಿ, ಸ್ಟಾರ್ ಬಂದಾಗ್ಲೂ ಅರ್ಥೇಂಜಲ್ ನೀವು ಒಂದೇ, ಟೆಂಪ್ರೆನ್ಸ್ ಬಂದಿದೆ, 100% ಅರ್ಥೇಂಜಲ್. ಸೊ ನಿಮ್ಗೆ ಆಗಲೇ ಗೊತ್ತು, ನಿಮಗೆ ಏನು ನಡೀತಾ ಇದೆ, ನಿಮ್ಮ ಬೆನ್ನಿಂದೆ ಏನೆಲ್ಲ ನಡೆದಿದೆ, ಅದೆಲ್ಲ ಗೊತ್ತು. ಬಟ್ ಸ್ಟಿಲ್ ನೀವು ಅಷ್ಟೇ ಕೂಲಾಗಿ ಇರ್ತೀರಾ ಅಂತಲೂ ತೋರಿಸ್ತಾ ಇದ್ದಾರೆ. ಸೊ ಇದೇನಾಗ್ತಾ ಇದೆ, ಅವ್ರಿಗೆ, ನಿಮ್ಮ ಹೇಟರ್ಸ್ಗೆ ನಿದ್ದೆ ಇಲ್ಲದ ಪರಿಸ್ಥಿತಿ ಬರ್ತಾ ಇದೆ, ಜೊತೆಗೆ ಭಯ, ಏನಪ್ಪ ಆಗುತ್ತೆ ನೆಕ್ಸ್ಟು, ಏನು ಹೇಗೆ ಫೇಸ್ ಮಾಡೋದು ಅನ್ನೋ ಭಯ ಅಂತ ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ. ಎಸ್ ಬಾಬಾ. ಎಂಪ್ರೆಸ್, ನಾನು ಹೇಳಿದೆ ನೋಡಿ, ಹೈ ಪ್ರೀಸ್ಟಸ್ಸು, ಇದೆಲ್ಲ ನಿಮ್ಮದೇ ಎನರ್ಜಿ. ಯಪ್ಪ, ಎಂಪ್ರೆಸ್ ಬಂದಿದೆ. ನೀವು ಅಷ್ಟು ನರ್ಚರಿಂಗ್, ಕೇರಿಂಗ್, ಲವಿಂಗ್ ಪರ್ಸನ್ನ ಹೋಗಿ ಈ ಥರ ನೀವು ನೆಗೆಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೇವರು ಮೆಚ್ತಾನ? ನೀವೆಷ್ಟು ಬರ್ತೀ ನರ್ಚರಿಂಗ್ ಅಂದರೆ ಯಾವ ಥರ ಗೊತ್ತಾ, ಅಷ್ಟು ಲವ್ವಿಂಗು. ಜನಗಳು ಯಾರು ಏನು ಅನ್ಯಾಯ ಅವಮಾನ ಮಾಡಲಿ, ಆ ಥರ ನಕ್ಕೊಂಡು ಅಂದರೆ ಓಕೆ ಬಿಡು ಅನ್ನೋ ಥರ, ಆ ಥರ ಇರೋ ಮನುಷ್ಯ ಅಥವಾ ಮನುಷ್ಯನ ಈ ಥರ ಎಲ್ಲ ನೆಗೆಟಿವ್ ಆಗಿ ಮಾತಾಡೋದು ಅಂದರೆ ದೇವ್ರು ಮೆಚ್ತಾನ? ಇವಾಗ ಏನಾಗಿದೆ ಅವ್ರಿಗೆ, ಅದು ಮನಸ್ಸಿನ ಮೇಲೆ ಅವ್ರಿಗೆ ಭಯ ಹತ್ಕೊಂಡ್ಬಿಟ್ಟಿದೆ. ಅದೇ ಮೂನ್ ಬಂದಿರೋದು ಭಯ. ಏನಾಗತ್ತಪ್ಪ ಅಂತ ಭಯ ಹತ್ಕೊಂಡು ನರಳುತ್ತಾ ಇದ್ದಾರೆ. ಆ್ಯಂಡ್ ಇವಾಗ ಬರೀ ಅಷ್ಟೇ ಅಲ್ಲ, ಪ್ರಪಂಚ ಇನ್ ದ ಸೆನ್ಸ್ ಲೈಕ್ ಯಾರ್ಯಾರಿಗೆಲ್ಲ ಹೇಳಿದ್ದಾರೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಇವಾಗ, ನೀವೇನು ಅವರೇನು ಅನ್ನೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಸೊ ಇವಾಗ ನೋಡೋಣ. ಇದೇ ನಿಮ್ಮ ಹೇಟರ್ಸ್ಗೆ ಇದೆ ಪನಿಷ್ಮೆಂಟು, ಶಿಕ್ಷೆ ಏನು ಅಂದರೆ, ಅವ್ರು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಷ್ಟೇ ಯಾರ ಮುಂದೆನೂ. ಅವ್ರು ಏನು ಹೇಳಿದ್ರು ಏನೂ ನಂಬಲ್ಲ ಯಾರೂ, ಏಕೆಂದರೆ ದೊಡ್ಡ ಸುಳ್ಳ ಅಥವಾ ಸುಳ್ಳಿ ಅಂತ ಪಟ್ಟ ಬಂದ್ಬಿಡುತ್ತೆ. ಅದೇ ನಿಮಗೆ ನೀವು ಒಂಥರ ಹೈಲಿ ರಿಗಾರ್ಡೆಡ್ ಪರ್ಸನ್ ಥರ ಆಗ್ಬಿಡ್ತೀರ. ನೀವು ಒಂಥರ ಒಂದು ಮನಸ್ಸಿನಿಂದ ನಿಮ್ಮನ್ನು ನಂಬ್ತಾರೆ, ಜೊತೆಗೆ ನಿಮಗೊಂದು ಗೌರವದಿಂದ ನೋಡ್ತಾರೆ. ಬಟ್ ಅದೇ ಆ ಥರ ಅಲ್ಲಿರೋದಿಲ್ಲ. ನೀವೆಷ್ಟು ಬ್ಯಾಲೆನ್ಸ್ ಆಗಿದ್ರಿ, ನೀವು ಹೇಗಿದ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಅವ್ರು ಅಂದ್ಕೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲ ಅಂತ, ಆದರೆ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಅದನ್ನು ಏನೋ ರಿಯಾಕ್ಷನ್ ತೋರಿಸಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅವರೇ ಎದುರಿಗೆ ಸಿಕ್ಕಿದ್ರು ನೀವೇನೂ ರಿಯಾಕ್ಷನ್ ತೋರಿಸಿಲ್ಲ, ಅಥವಾ ನೀವು ಜಸ್ಟಿಫೈಯೂ ಮಾಡೋಕ್ಕೆ ಹೋಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಜಸ್ಟಿಫೈ ಕೂಡ ಮಾಡೋಕ್ಕೆ ಹೋಗಿಲ್ಲ, ಲೈಕ್ ಇಲ್ಲ ನಾನು ಆ ಥರ ಮಾಡಿಲ್ಲ, ಈ ಥರ ಅಲ್ಲ, ನಾನು ಹಂಗೆ ಮಾಡಲ್ಲ, ಏನು ಕೂತಲೆ ಕೆಡಿಸ್ಕೊಂಡಿಲ್ಲ, ಯಾರ್ಯಾರು ಏನೇನು ಮಾತಾಡ್ತೀರಾ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡಿದ್ದೀರಾ. ಓಕೆನಾ? ಓಕೆ, ಇವಾಗ ಡೇಟ್ ಆಫ್ ಬರ್ತು, ಇದು ನಿಮ್ಮ ಎನಿಮಿ ಡೇಟ್ ಆಫ್ ಬರ್ತ್. ಓಕೆ, ಎಸ್ ಪಾಪ. ಟ್ವೆಂಟಿ 23 ಇರಿ ಒಂದು ನಿಮಿಷ. ಹದಿನೈದು 26 2 7 17. ಓಕೆ, ಸೊ ಇದು ನಿಮ್ಮ ಹೇಟರ್ಸ್ ಡೇಟ್ ಆಫ್ ಬರ್ತ್. ಸೊ ಇವಾಗ ಇನಿಷಿಯಲ್ಸ್
ಇದಿಷ್ಟು. ಓ, ಏನು ಪ್ರತಿ ಸಲ ಓ ಬರುತ್ತೆ? ಎ. ಓಕೆನಾ? ಇದು ನಿಮ್ಮ ಹೇಟರ್ಸ್ದು ಮೊದಲನೇ ಅಕ್ಷರ ಎ, ಡಿ. ಇದು 0, ಏನೂ ಇಲ್ಲ, ಏನು ಬೇಕಾದ್ರೂ ಬರ್ಕೊಳ್ಳಿ ಅಂತಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂದಿದ್ರೆ, ಎಸ್ ಈ ಥರ ಮಾಡಿದ್ದಾರೆ, ಈ ಥರ ಪರಿಸ್ಥಿತಿ ಇದ್ದು, ನಾ ಹೇಳ್ತಾ ಇರೋದು ಈ ಥರ ಇದ್ದು ಈಗ ಬರಲಿಲ್ಲ ಅಕ್ಷರ ಅಂದ್ಕೊಳ್ಳಿ, ಅಂದರೆ ನೀನು ಆ ಅಕ್ಷರ ಬರ್ಕೋ ಅಂತಿದ್ದಾರೆ. ಅಂದರೆ ಹೌದು ಅಂತ, ನಿಮ್ಮ ಇಂಟ್ಯೂಷನ್ ಕರೆಕ್ಟ್ ಇದೆ ಅಂತ. ಅರ್ಥ ಆಯ್ತಾ? ಓ ಇನ್ನೊಂದು ಬಂದಿದೆ. ಓ ಇಂದ ಯಾವ ಹೆಸರು ಬರುತ್ತೆ? ಓಂಕಾರ್ ಅಲ್ವಾ? ಯು. ಓಕೆ. ಎನ್. ವೈ. ವೈಯಿಂದ ಎಸ್. ವೈ ಎಸ್ ಅಂತ. ಜಿ. ಓಕೆ. ಸೊ ಇವಾಗ ಇದೊಂದು ಬ್ಲ್ಯಾಂಕ್ ಇದೆ, ಇಷ್ಟ ಬಂದಿದ್ದು ಹಾಕೋಬೋದು ನೀವು. ಇನ್ಷಿಯಲ್ ಅಲ್ಲ, ಸಾರಿ, ನೇಮ್ದು ಮೊದಲನೇ ಅಕ್ಷರ. ಓಕೆನಾ? ಓಕೆ. ಸೊ ಈ ಥರ ಇದೆ. ತುಂಬ ತಪ್ಪು ಮಾತಾಡಿರೋದು, ಮಾತಾಡಬಾರ್ದು ಆ ಥರ ಎಲ್ಲ. ನೇಮ್ ಸ್ಲ್ಯಾಂಡರ್ ಮಾಡಬಾರ್ದು, ಆಯಿತಾ? ತುಂಬ ಬಿಗ್ ಅಫೆನ್ಸ್ ಅದು. ಒಬ್ಬರ ಬಗ್ಗೆ ತಿಳ್ಕೊಳ್ದೆ ಕರೆಕ್ಟಾಗಿ ಆ ಥರ ಎಲ್ಲ ಕೆಟ್ಟದಾಗಿ ಮಾತಾಡಬಾರ್ದು. ಇಟ್ಸ್ ಓಕೆ. ಏನೂ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ, ದೇವರಲ್ಲಿ ಕೇಳೋಣ ಒಳ್ಳೆ ಬುದ್ಧಿ ಕೊಡು ಅಂತ. ಓಕೆನಾ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಕಮೆಂಟ್ಸ್ ಆರ್ ವೆಲ್ಕಮ್. ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಹಾಗೆ ಹೈಪ್ ಇರುತ್ತೆ, ಸೊ ಅದನ್ನು ಪ್ರೆಸ್ ಮಾಡಿ, ಸೊ ದಟ್ ಜಾಸ್ತಿ ಜನಕ್ಕೆ ಸಿಗುತ್ತೆ ವಿಡಿಯೋ. ಓಕೆ. ಸೊ ಓಕೆ, ಥ್ಯಾಂಕ್ ಯು.